ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಶಾವಿಗೆಯ ಮೃದುವಾದ ಒಂದು ಇಡ್ಲಿ ಮಾಡಿದ್ದೇನೆ. ಶಾವಿಗೆಯದ್ದು ಪಾಯಸ ಮತ್ತು ಉಪ್ಪಿಟ್ಟೆಲ್ಲ ಮಾಡಿರ್ಬೋದು ನೀವು. ಹಾಗೆ ಈಗ ರುಚಿಯಾದ ಒಂದು ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇಡ್ಲಿ ಕೂಡ ತುಂಬಾ ಮೆತ್ತಗಾಗಿ ತುಂಬಾ ರುಚಿಯಾಗಿ ಆಗಿದೆ. ಈಗ ಇಡ್ಲಿಯನ್ನು ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ, ತುಂಬಾ ಮೃದುವಾಗಿ ಆಗಿದೆ. ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರ್ತದೆ. ನಾನೀಗ ಒಂದು ಕಟ್ ಮಾಡಿ ತೋರಿಸ್ತೇನೆ. ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಶಾವಿಗೆ ಎಲ್ಲ ಚೆನ್ನಾಗಿ ಬೆಂದು ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ. ಈ ಇಡ್ಲಿಯನ್ನು ನೀವು ಉಪವಾಸಕ್ಕೆ ಬೇಕಿದ್ರೂ ಮಾಡ್ಕೊಳ್ಬಹುದು. ಹಾಗೆ ಇದು ಚಟ್ನಿ ಇಲ್ಲದೆ ಬೇಕಿದ್ರೂ ತಿನ್ಬೋದು, ಅಷ್ಟು ರುಚಿಯಾಗಿ ಆಗ್ತದೆ. ಈಗ ಮಾಡೋ ವಿಧಾನವನ್ನು ತೋರಿಸ್ತೇನೆ. ಈಗ 1 ಕಪ್ ಆಗುವಷ್ಟು ಶಾವಿಗೆಯನ್ನು ತಗೊಂಡಿದ್ದೇನೆ. ಪಾಯಸ ಮಾಡುವ ಶಾವಿಗೆ ಇದು. ಕಪ್ ಅಳತೆಯಲ್ಲೇ ಕರೆಕ್ಟಾಗಿ ಹಾಕ್ಕೊಳ್ಬೇಕು. ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದರಲ್ಲಿ 2 ಚಮಚ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ 1 ಕಪ್ ಆಗುವಷ್ಟು ಶಾವಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಶಾವಿಗೆ ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಹುರಿಬೇಕು. ಒಂದು 2 ರಿಂದ 3 ನಿಮಿಷ ಹುರಿದುಕೊಂಡ್ರೆ ಸಾಕು. ಶಾವಿಗೆಯನ್ನು ಹುರಿಯುವಾಗ ಉರಿಯನ್ನು ಲೋ ಫ್ಲೇಮಲ್ಲಿ ಇಡಬೇಕು. ಶಾವಿಗೆ ಇಲ್ಲದಿದ್ದರೆ ಬೇಗನೆ ಕಪ್ಪಾಗಿ ಬಿಡ್ತದೆ. ಅದಕ್ಕಾಗಿ ಉರಿಯನ್ನು ಲೋ ಫ್ಲೇಮಲ್ಲಿಟ್ಟು 2 ರಿಂದ 3 ನಿಮಿಷ ಹುರಿದುಕೊಳ್ಬೇಕು. ಈಗ ಸ್ವಲ್ಪ ಕಲರ್ ಚೇಂಜ್ ಆಗೋದು ಕಾಣ್ತಿರ್ಬೋದು. ಇಷ್ಟಾದರೆ ಸಾಕಾಗ್ತದೆ ನೋಡಿ. ಈ ಥರ ಹುರಿದುಕೊಂಡಿದ್ದೇನೆ. ಈಗ ಇದನ್ನೊಂದು ಪ್ಲೇಟಲ್ಲಿ ತೆಗೆಯುವ. ಇದನ್ನು ಸ್ವಲ್ಪ ತಣಿಲಿಕ್ಕೆ ಬಿಡಬೇಕು. ಈಗ ಅದೇ ಬಾಣಲೆಯನ್ನು ವಾಪಸ್ ಒಲೆ ಮೇಲಿಟ್ಟು 1/2 ಕಪ್ ಆಗುವಷ್ಟು ರವೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಬಾಂಬೆ ರವೆ ಅಂತಾರೆ ನೋಡಿ, ಆ ರವೆಯನ್ನು ಹಾಕ್ಕೊಳ್ತಾ ಇದ್ದೇನೆ. 1 ಕಪ್ ಶಾವಿಗೆ ಹಾಕಿದರೆ 1/2 ಕಪ್ ಆಗುವಷ್ಟು ಈ ಬಾಂಬೆ ರವೆ ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು. ರವೆ ಸ್ವಲ್ಪ ಬಿಸಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಹುರಿತಾ ಇದ್ದಾಗೆ ಅದೊಂಥರ ಪರಿಮಳ ಬರಲಿಕ್ಕೆ ಶುರು ಆಗ್ತದೆ ನೋಡಿ. ಅಷ್ಟು ಹೊತ್ತು ಹುರಿದ್ರೆ ಸಾಕಾಗ್ತದೆ. ಒಂದು 2 ನಿಮಿಷ ಹುರಿದುಕೊಂಡ್ರೆ ಸಾಕು. ರವೆ ಹುರಿಯುವಾಗ ಎಣ್ಣೆ ಹಾಕ್ಕೊಳ್ಬೇಕಾಗಿಲ್ಲ. ಶಾವಿಗೆ ಹುರಿಯುವಾಗ ಹಾಕಿದ ಎಣ್ಣೆನೇ ಸಾಕಾಗ್ತದೆ. ಈಗ ರವೆ ಕೂಡ ಹುರಿದಾಯಿತು ನೋಡಿ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇಷ್ಟಾದರೆ ಸಾಕಾಗ್ತದೆ ನೋಡಿ. ಈಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ. ಇಷ್ಟು ಹುರಿದ್ರೆ ಸಾಕಾಗ್ತದೆ. ಈಗ ಇದನ್ನು ಶಾವಿಗೆ ಹಾಕಿದ ಪ್ಲೇಟ್ ಒಳಗೆ ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ಇದನ್ನು ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈಗ ಇದನ್ನು ಸ್ವಲ್ಪ ಹೊತ್ತು ತಣಿಲಿಕ್ಕೆ ಬಿಡಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಈಗ ಇದನ್ನೊಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ತಣಿದ ಮೇಲೆ ಇದರಲ್ಲಿ ಇಡ್ಲಿ ಮಾಡಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ಉಪ್ಪನ್ನು ಹಾಕಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಮಿಕ್ಸ್ ಮಾಡಿಕೊಂಡಾಯಿತು. ಈಗ ಇದಕ್ಕೆ 1/2 ಕಪ್ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ಬೇಕು. ಸಿಹಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ. ಇದ್ರ ಮೊಸರು ಇದ್ದರೆ 1 ಕಪ್ ಬೇಕಿದ್ರೂ ಹಾಕ್ಕೊಳ್ಬೋದು. ಹಾಗೆ 1 ಕಪ್ ಆಗುವಷ್ಟು ನೀರನ್ನು ಕೂಡ ಜೊತೆಯಲ್ಲೇ ಹಾಕ್ಕೊಳ್ತಾ ಇದ್ದೇನೆ. 1/2 ಕಪ್ ಮೊಸರು ಮತ್ತು 1 ಕಪ್ ನೀರನ್ನು ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿಕೊಳ್ಬೇಕು. ಮತ್ತು ನೀರು ಕಡಿಮೆ ಆಗಿದ್ರೆ ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಆಯಿತು. ಈಗ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಈಗ ಹಾಕಿದ ಹದ ಕರೆಕ್ಟ್ ಇದೆ. ಈಗ ಸ್ವಲ್ಪ ತೆಳ್ಳಗೆ ಕಾಣ್ತಿರ್ಬೋದು. ನೆನೆದ ಮೇಲೆ ಇದು ದಪ್ಪ ಗಟ್ಟಿಯಾಗಿ ಬಿಡ್ತದೆ. ಚೆಂದ ಮಿಕ್ಸ್ ಮಾಡಿ ಆಯಿತು. ಈಗ ಇದನ್ನೊಂದು 15 ರಿಂದ 20 ನಿಮಿಷ ಮುಚ್ಚಿಡಬೇಕು. ಅದು ಶಾವಿಗೆ ಮತ್ತು ರವೆ ಸ್ವಲ್ಪ ನೆನಿಬೇಕು ನೋಡಿ. ಆಮೇಲೆ ಇದರದ್ದು ಇಡ್ಲಿ ಮಾಡಬೇಕಾಗ್ತದೆ. ಕೆಳ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ನೆನಿಲಿಕ್ಕೆ ಬಿಡುವ. ಒಳ್ಳೆ ಮೇಲೆ ಒಂದು ಒಗ್ಗರಣೆ ಸೌಟಿಟ್ಟು ಅದರಲ್ಲಿ 2 ಚಮಚ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ 1 ಚಮಚ ಸಾಸಿವೆ ಹಾಕ್ಕೊಳ್ಬೇಕು. ಹಾಗೆ 2 ಚಮಚ ಕಡಲೆಬೇಳೆ ಹಾಕ್ಕೊಳ್ಬೇಕು. ಈಗ ಸಾಸಿವೆ ಮತ್ತು ಕಡಲೆಬೇಳೆಯನ್ನು ಸ್ವಲ್ಪ ಹೊತ್ತು ಹುರಿಬೇಕು. ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಸಾಸಿವೆ ಸಿಡಿದು ಕಡಲೆಬೇಳೆಯ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅಷ್ಟು ಹೊತ್ತು ಹುರಿದುಕೊಳ್ಬೇಕು. ಈಗ ಸ್ವಲ್ಪ ಹಸಿಮೆಣಸನ್ನು ಹಾಕಿದ್ದೇನೆ. ಹಾಗೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಕರಿಬೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದನ್ನೆಲ್ಲ ಚೆನ್ನಾಗಿ ಹುರಿದುಕೊಳ್ಬೇಕು. ಈಗ ಈ ಥರ ಹುರಿದುಕೊಂಡಿದ್ದೇನೆ ನೋಡಿ. ಈಗ ಮಿಕ್ಸ್ ಮಾಡಿಟ್ಟ ರವೆ ಮತ್ತು ಶಾವಿಗೆ ಚೆನ್ನಾಗಿ ನೆನೆದಿದೆ. ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ.
ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತೆ ಒಂದು ಅರ್ಧ ಕಪ್ ನೀರನ್ನು ಹಾಕಿ ಇದನ್ನೀಗ ಇನ್ನೊಂದು ಸಾರಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಈಗ ಟೋಟಲ್ ಆಗಿ ನಾವು 1.5 ಕಪ್ ನೀರು ಹಾಕಿದಾಗ ಆಯಿತು. ಇಷ್ಟು ಹಾಕಿದರೆ ಕರೆಕ್ಟ್ ಆಗ್ತದೆ ನೋಡಿ. ಈ ಥರ ಇರಬೇಕು, ಹಿಟ್ಟಿನ ಹದ ಹೀಗಿರಬೇಕು. ಈಗ ಇದಕ್ಕೆ ನಾವು ಮಾಡಿಟ್ಟ ಒಗ್ಗರಣೆ ಹಾಕ್ಕೊಳ್ಬೇಕು. ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇಡ್ಲಿ ಪ್ಲೇಟಿಗೆ ಎಣ್ಣೆಯನ್ನು ಹಚ್ಚಿಕೊಳ್ಬೇಕು. ಈಗ 2 ಇಡ್ಲಿ ಪ್ಲೇಟಿಗೆ ಎಣ್ಣೆಯನ್ನು ಹಚ್ಚಿಕೊಂಡಿದ್ದೇನೆ. ಈಗ ಹಿಟ್ಟು ಕೂಡ ರೆಡಿ ಉಂಟು. ಈಗ ಇದು ಇನ್ಸ್ಟೆಂಟ್ ಆಗಿ ಮಾಡುವ ಕಾರಣ ಇದಕ್ಕೆ ಸ್ವಲ್ಪ ಸೋಡಾ ಹಿಟ್ಟು ಹಾಕ್ಕೊಳ್ಬೇಕಾಗ್ತದೆ. ಸೋಡಾ ಹಿಟ್ಟು ಹಾಕದೆ ಮಾಡ್ಲಿಕ್ಕೆ ಆಗೋದಿಲ್ಲ, ಇಡ್ಲಿ ಗಟ್ಟಿ ಆಗ್ತದೆ. ಸ್ವಲ್ಪ ಸೋಡಾ ಹಿಟ್ಟು ಹಾಕ್ಕೊಂಡೇ ಇಡ್ಲಿ ಮಾಡಬೇಕಾಗ್ತದೆ. ಈಗ ಇದಕ್ಕೊಂದು ಅರ್ಧ ಚಮಚ ಆಗುವಷ್ಟು ಸೋಡಾ ಪುಡಿ ಹಾಕ್ಕೊಳ್ಬೇಕು. ಈನೋ ಇದ್ರೆ ಈನೋ ಪೌಡರ್ ಬೇಕಿದ್ರೂ ಹಾಕ್ಕೊಳ್ಬೋದು. 1 ಚಮಚ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಡ್ಲಿ ಮಾಡುವ ಹೊತ್ತಿಗೆ ನೀವು ಸೋಡಾ ಹಾಕ್ಕೊಳ್ಬೇಕು. ಸೋಡಾ ಹಾಕಿದ ಮೇಲೆ ಅದನ್ನು ಇಡುವ ಹಾಗಿಲ್ಲ, ಆ ಕೂಡಲೇ ಇಡ್ಲಿ ಮಾಡಬೇಕು. ಅರ್ಧ ಚಮಚ ಆಗುವಷ್ಟು ಸೋಡಾ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಂಡಿದ್ದೇನೆ. ಇಷ್ಟೇ ಗಟ್ಟಿ ಇದ್ರೆ ಆಯಿತು. ಈಗ ಇಡ್ಲಿ ಪ್ಲೇಟಿಗೆ ಹಿಟ್ಟನ್ನು ಹಾಕ್ಕೊಳ್ಳುವ. ಸ್ವಲ್ಪ 3/4 ಭಾಗ ಹಾಕ್ಕೊಂಡ್ರೆ ಸಾಕು. ಸೋಡಾ ಹಾಕಿದ ಕಾರಣ ಇಡ್ಲಿ ಸ್ವಲ್ಪ ಉಬ್ಬುತ್ತದೆ. ಈಗ 2 ಇಡ್ಲಿ ಪ್ಲೇಟಿಗೆ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಇಷ್ಟು ಹಿಟ್ಟಿನಲ್ಲಿ ನನಗೆ 12 ಇಡ್ಲಿ ಆಗಿದೆ. 1 ಕಪ್ ಶಾವಿಗೆ ಮತ್ತು ಅರ್ಧ ಕಪ್ ರವೆ ಹಾಕಿದ್ರಲ್ಲಿ 12 ಇಡ್ಲಿ ಆಗ್ತದೆ ನೋಡಿ. ಈಗ ಒಲೆ ಮೇಲೆ ನೀರನ್ನು ಕಾಯ್ಲಿಕ್ಕೆ ಇಟ್ಟಿದೆ. ನೀರು ಬಿಸಿ ಆಗ್ತಾ ಬಂತು. ಈಗ ಇಡ್ಲಿ ಪ್ಲೇಟನ್ನು ಇಡಬೇಕು. ಹಾಗೆ ಮುಚ್ಚಳ ಮುಚ್ಚಿಟ್ಟು 10 ರಿಂದ 15 ನಿಮಿಷ ಬೇಯಿಸಿದರೆ ಸಾಕಾಗ್ತದೆ. ಬೇಗನೆ ಆಗುವಂಥ ಒಂದು ಇಡ್ಲಿ ರೆಸಿಪಿ ನೋಡಿ ಇದು. ಬೆಳಗಿನ ಅವಸರಕ್ಕೆ ನಿಮಗೆ ಈ ಥರದ ಇಡ್ಲಿ ಮಾಡಲಿಕ್ಕೆ ತುಂಬಾ ಸುಲಭ ಆಗಿ ಆಗ್ತದೆ. ಈಗ ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಬೇಕು. ಈ ಇಡ್ಲಿ ಬೇಗನೆ ಬೇಯ್ತದೆ. ಈಗ ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಳುವ. ನೋಡಿ 15 ನಿಮಿಷ ಆದಮೇಲೆ ಇಡ್ಲಿ ಚೆನ್ನಾಗಿ ಬೆಂದಿದೆ. ಒಂದು ಚಮಚದ ಸಹಾಯದಿಂದ ಇಡ್ಲಿ ಬೆಂದಿದೆ ಅಂತ ನೋಡುವ. ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಇಡ್ಲಿ ಪ್ಲೇಟನ್ನು ತೆಗೆಯುವ. ಇಡ್ಲಿ ಚೆನ್ನಾಗಿ ಬೆಂದಿದೆ ನೋಡಿ. ಸುಲಭದಲ್ಲಿ ತೆಗಿಲಿಕ್ಕೂ ಕೂಡ ಬರ್ತದೆ. ಹಾಗೆ ಒಂದು ಕಟ್ ಮಾಡಿ ತೋರಿಸ್ತೇನೆ ನೋಡಿ. ರವೆ ಚೆನ್ನಾಗಿ ಅರಳಿ ಇಡ್ಲಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ತುಂಬಾ ಸಾಫ್ಟಾಗಿ ಆಗಿದೆ. ಹಾಗೆ ಕಾಯಿ ಚಟ್ನಿ ಜೊತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿ ಆಗ್ತದೆ. ಮತ್ತು 1 ಕಪ್ ಶಾವಿಗೆ ಮತ್ತು ಅರ್ಧ ಕಪ್ ರವೆ ಇದ್ದರೆ ನೀವು ದಿಢೀರಾಗಿ ಈ ಇಡ್ಲಿ ರೆಸಿಪಿಯನ್ನು ಮಾಡಿಕೊಳ್ಬೋದು. ಹಾಗೆ ಈ ಉಪವಾಸಕ್ಕೆ ಕೂಡ ಈ ಇಡ್ಲಿ ಮಾಡ್ಕೊಳ್ಬೋದು ನೋಡಿ. ನೀವು ಒಂದು ಸಾರಿ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.